ಅದು ನಿಲ್ಲುವುದೇ ಇಲ್ಲ, ಕೋರ್ಟ್ನಲ್ಲಿ ನಿಲ್ಲುವುದಿಲ್ಲ, ರಾಜ್ಯಪಾಲರು ಅದು ಕೊಪ್ಪಿಗೆ ಕೊಡೋದು ನನಗೆ ವಿಶ್ವಾಸ ಐತಿ. ಆ ರಾಜ್ಯಪಾಲರಿಗೂ ಪತ್ರ ಬರ್ದೇನೆ, ಇದನ್ನ ದ್ವೇಷ ಭಾಷಣ ಅಂದ್ರೆ ಇವತ್ತು ಇವ ಏನು ಮಾತಾಡಲ್ಲ, ನಿನ್ನೆಲ್ಲ ಪುಟ್ಟ ಸ್ವಾಮಿ MB ಪಾಲಿಗೆ ತಾಕತ್ತೈತೆ, ಒಳಗೆ ಹಾಕುದು ಸಿದ್ದರಾಮಯ್ಯ ತಾಕತ್ತೈತೆ. ಮುಸಲ್ಮಾನರು ಅನೇಕರು ಹಿಂದೂ ಧರ್ಮದ ಬಗ್ಗೆ ಬೈತಾರ, ತಾಕತ್ತೈತೆ. ರಾಮನ ಬಗ್ಗೆ ಬೈತಾರ, ತಾಕತ್ತೈತೆ ಸಿದ್ದರಾಮಯ್ಯಗೆ. ನಾ ಸದನದಾಗ ಹೇಳಿಲ್ಲಲ್ಲ. ಅದು ದುರ್ದೈವ ಅಂದ್ರೆ BJP ಕರ್ನಾಟಕ ಭಯಪಟ್ಟುಂಟು. ವಿಜಯೇಂದ್ರನ್ ಅಂತ ಅಯೋಗ್ಯ ಒಬ್ಬ ಅಧ್ಯಕ್ಷ ಶಿಕಾರಿಪುರದಾಗ ಒಂದು ಮುಸ್ಲಿಂ ಸಮ್ಮೇಳನ ಮಾಡ್ತಾನ. ಏನ್ ಹೇಳ್ತಾನ ವಿಜೇಂದ್ರ ಹಿಂದಿ ಒಳಗ, ಜಗತ್ನಾಗ ಏನಾರ ಆಗಲಕ್ಕ ಮುಸಲ್ಮರಿಗೆ ಬೇಕಾದಟ್ಟು ಹೊಡಿಲಿ ಹಿಂದೂಗಳಿಗೆ, ಅದು ನಮಗೆ ಸಂಬಂಧ ಇಲ್ಲ. ಶಿಕಾರಿಪುರದಾಗ ನಾವು ಅಣತಂಬರಂಗಿರು ಅಂತ. ಶಿಕಾರಿಪುರಕ್ಕೆ ಬಂದ್ಬಿಟ್ಟು ಅವ ಕರ್ನಾಟಕ ರಾಜ್ಯದ BJP ಅಧ್ಯಕ್ಷ ಎಲ್ಲಿಗೆ ಬಂದ, ಶಿಕಾರಿಪುರಕ್ಕೆ ಬಂದ. ಒಬ್ಬ ರಾಜ್ಯವನ್ನು ಪ್ರತಿನಿಧಿಸುವ ತನ್ನ ಕ್ಷೇತ್ರದಾಗ ಒಂದು ಮುಸ್ಲಿಂ ಸಮ್ಮೇಳನ ಹೇಳ್ತಾನ. ಜಗತ್ನಾಗ ಇವತ್ತು ಬಾಂಗ್ಲಾದೇಶದ ಏನಾರ ಖಂಡನೆ ಮಾಡಿದಾರೆ ಇವರು, ಈ SIR ವಿರೋಧ ಮಾಡ್ಲಕತ್ತಾರ. ಇವ್ರು ಎಲ್ಲಿ ಇದನ್ನ ಮಾಡ್ತಾರೆ, ಶಿಕಾರಿಪುರದಾಗ ಒಬ್ಬ ರಾಜ್ಯ ಅಧ್ಯಕ್ಷ ಹೋರಾಟ ಮಾಡ್ತಾನ ದ್ವೇಷ ಭಾಷಣ. ಇವ ರಾಜ್ಯ ಅಧ್ಯಕ್ಷ. ಕರ್ನಾಟಕ ಬೆಂಗಳೂರಿನಾಗ ರಾಜ್ಯಪಾಲರಿಗೆ ಇನ್ನ ಭೇಟಿಯಾಗಿ ಒಂದು ಮನೆ ಕೊಡೋದಾಗಿಲ್ಲ. ತಿರುಗಿ ನಮ್ಮ ಮನೆ ಪತ್ರ ಹೋಗು, ಈಗ ಇಷ್ಟರಲ್ಲೇ ಇವ್ರ ಮನೆ ಕೊಡೋದ್ರಾಗನೇ ರಾಜ್ಯಪಾಲರು ರಾಷ್ಟ್ರಪತಿಗಳು ಬರೀತಾರೆ, ಇದು ಸಂವಿಧಾನ ವಿರೋಧ ಐತಿ. ಅಂಬೇಡ್ಕರ್ ಅವ್ರು ನಮ್ಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಾರೆ. ಅಲ್ಲೇನೆ ವಿದೇಶ ಭಾಷಣಕ್ಕೆ ಪ್ರೂವ್ ಆದ್ರೆ 5 ವರ್ಷ ಶಿಕ್ಷೆ ಅಲ್ಲೇ ಐತಿ, ನಮ್ಮ ಸಂವಿಧಾನದಾಗ ಐತಿ. ಈಗ ಕೇಂದ್ರದೊಳಗೆ ಮನ್ರೇಗಾ ಅಂತಿತ್ತು, ಅದನ್ನ ಈಗಿನ ಕೇಂದ್ರ ಸರ್ಕಾರದವರು ಮನ್ರೇಗಾ ತೆಗೆದು BV ರಾಮ್ಜಿ ಅಂತೇಳಿ ಹೆಸರು ಮಾತ್ರ ಮಾಡ್ಯಾರ. ಈ ಗಾಂಧಿ ಎತ್ತಿದ್ರಲ್ರಿ ನಮ್ಮ ದೇಶನಾಗ ಒಬ್ರು ಸ್ವಾತಂತ್ರ್ಯ ಅವರೇ ತಂದು ಕೊಟ್ಟಾರ್ತ ಎಲ್ಲ ಹೇಳ್ತಾರಲ್ಲ. ಆ ಗಾಂಧಿ ಸಾಯಿ ಮುಂದೆ ಏನಂದ್ರಿ, ರಾಮನ್ ಹೇ ರಾಮ ಅಂತ. ಮತ್ತ ರಾಮನ ಹೆಸರಿಟ್ಟಾರ, ಏನ್ ತಪ್ಪೈತಿ? ಅದ್ರ ಬಗ್ಗೆ ಇವರು ಕಾಂಗ್ರೆಸ್ನವ್ರ ನಕಲಿ ಗಾಂಧಿಗಳಿಗೆ ಬ್ಯಾನ್ ಆಗೈತಿ. ಕಂಟ್ರಿ ಗಾಂಧಿಗಳು ಅದಾರ, ಅವ್ರದ್ದು DNA ಪರೀಕ್ಷೆ ಮಾಡಿದ್ವಿ. ಗಾಂಧಿಗೆ ಎಲ್ಲರೂ ಅದಾವ, ಏನು ಸಾಬ್ರದು ಭಾಳ ದೊಡ್ಡ ಪರೀಕ್ಷೆ ದೇಶನಾಗ ಆಗ್ಬೇಕಾಗಿತ್ತು ರಾಹುಲ್ ಗಾಂಧಿ. ರಾಮ್ಜಿ ಅಂದ್ರೆ ಏನ್ ತಪ್ಪಾಯ್ತು? ರಾಮನ ಹೆಸರೇ ಗಾಂಧಿ ತಗೊಂಡನ. ಸರ್ ರಾಜಕೀಯ